ಹಲೋ ಫ್ರೆಂಡ್ಸ್, ಇವತ್ತು ಮಾಡ್ತಾ ಇದ್ದೀನಿ ಚಿಕನ್ ಲಾಲಿಪಾಪ್ ರೆಸ್ಟೋರೆಂಟ್ ಸ್ಟೈಲಲ್ಲಿ. ಫಸ್ಟ್ ನಾನು ಈ ಥರ ಲಾಲಿಪಾಪ್ ಪೀಸ್ ತಗೊಂಡಿದ್ದೀನಿ. ಇದೀಗ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಚಾಪ್ ಮಾಡಿರೋದು, ಒಂದೇ ಒಂದು ಮೊಟ್ಟೆ, ಆಮೇಲೆ ರುಚಿ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡ್ರು, ಕಾರ್ನ್ಫ್ಲೋರ್, ಮೈದಾ, ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್, ಇಷ್ಟೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡೋದು. ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು 10 ನಿಮಿಷ ಮಡಿಕೋಬೇಕು. 10 ನಿಮಿಷ ಮಡಗಿದ್ಮೇಲೆ ಇದು ಡೀಪ್ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡೋಕೆ ಮೀಡಿಯಂ ಹೀಟ್ ಇರಬೇಕು ಆಯಿಲು. 10 ನಿಮಿಷ ಇದು ಮೀಡಿಯಂ ಹೀಟ್ ಆಯಿಲಲ್ಲಿ ಬೇಯಿಸಬೇಕು. ಮೀಡಿಯಂ ಹೀಟ್ ಇರಬೇಕು ಆಯಿಲು. ಈ ಥರ ಇದು ಈಗ ಸೈಡ್ ಮಾಡ್ಬೋದು. ಈಗ ಇದರದ್ದು ಸಾಸ್ ಮಾಡಬೇಕು. ಬಾಣಲಿಗೆ ಸ್ವಲ್ಪ ಎಣ್ಣೆ, ಶುಂಠಿ ಮತ್ತು ಬೆಳ್ಳುಳ್ಳಿ ಚಾಪ್ ಮಾಡಿರೋದು, ಇದು ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕತ್ತಾ ಇದ್ದೀನಿ, ಚಾಪ್ ಮಾಡಿರೋದು. ಸ್ವಲ್ಪ ಸ್ಪೈಸಿ ಇರಬೇಕು. ಗ್ರೀನ್ ಚಿಲ್ಲಿ ಸಾಸ್, ಟೊಮಾಟೊ ಸಾಸ್ ಇಷ್ಟೆಲ್ಲ ಹಾಕ್ಬಿಟ್ಟಿದ್ದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಬಿಡೋದು. ಸ್ವಲ್ಪ ಗಟ್ಟಿ ಆಗೋ ತನಕ ಇದು ಬೇಯಿಸಬೇಕು. ಈಗ ಇದಕ್ಕೆ ಚಿಲ್ಲಿ ಪೌಡ್ರು, ರುಚಿ ತಕ್ಕಷ್ಟು ಉಪ್ಪು, ಸೋಯಾ ಸಾಸ್ ಇಷ್ಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಂದು ಕುದಿ ಬಂದಮೇಲೆ ಆ್ಯಡ್ ಮಾಡ್ತಾ ಇದ್ದೀನಿ ಲಾಲಿಪಾಪ್ ಫ್ರೈ ಮಾಡಿರೋದು. ಈಗಿದು ಇದರಲ್ಲಿ ಟಾಸ್ ಮಾಡ್ಬಿಡೋದು. ನೋಡಿ, ಸಖತ್ತಾಗಿ ಕಾಣ್ತದೆ, ಒಳ್ಳೆ ಟೇಸ್ಟ್ ಇರ್ತದೆ ತಿನ್ನಕ್ಕೆ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಮನೆಲ್ಲ ಮಾಡ್ಕಡಿ, ತಿನ್ಕಡಿ, ಮಜಾ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರ ರೆಸಿಪಿಗೆ ಶೆಫ್ ಬುರಾನ್ ಪೇಜ್ನ ಫಾಲೋ ಮಾಡಿ.